ಸಹಸ್ರಾರು ವರ್ಷಗಳಿಂದ ಕುರಿಗಾರಿಕೆ ಅನ್ನೋದು ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ. ಬಹುಶಃ ಆಹಾರ ಉತ್ಪಾದನೆಯಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ಕುರಿಗಾರರು ದೇಶಕ್ಕೆ ನೀಡ್ತಾ ಇದ್ದಾರೆ. ಕುರಿಗಾರರ ಹಿತರಕ್ಷಣೆ ಮಾಡುವಂತಹ ಕಾನೂನುಗಳು ಇದುವರೆಗೆ ಯಾವ ಸರ್ಕಾರಗಳು ಸಹಿತ ರೂಪಿಸದೇ ಇರತಕ್ಕಂಥದ್ದು ಖೇದನೀಯ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 5-6 ತಿಂಗಳ ಹಿಂದೆ ಕುರಿಗಾರರ ಹಿತರಕ್ಷಣೆಯ ಕಾಯ್ದೆಯನ್ನು ರೂಪಿಸುವಂತಹ ಭರವಸೆಯನ್ನು ನೀಡಿದರು. ಅದು ಇದುವರೆಗೆ ಜಾರಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕುರಿಗಾರರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕುರಿಗಾರರನ್ನ ಮೋಸ ಮಾಡ್ತಾ ಇದ್ದಾರೆ. ಕುರಿಗಾರರ ಮೇಲೆ ಹತ್ಯೆ ಆಗ್ತಾ ಇದೆ. ಕುರಿಗಾರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇಂಥ ಗಂಭೀರವಾದಂತಹ ಪ್ರಕರಣಗಳು ಆದರೂ ಸಹಿತ ಕುರಿಗಾರರು ಅಸಹಾಯಕರಾಗಿದ್ದಾರೆ. ಕುರಿಗಾರಿಕೆ ಹಿನ್ನೆಲೆಯಲ್ಲೇ ಬಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಇದ್ರೂ ಸಹಿತ ರಾಜ್ಯದಲ್ಲಿ ಕುರಿಗಾರರ ಮೇಲೆ ದಬ್ಬಾಳಿಕೆ ಮಾಡುವಂಥ ಜನಗಳಿಗೆ ಭಯ ಇಲ್ದಂಗಾಗಿದೆ. ಕಾರಣ ಯಾವುದೇ ಕಾಯ್ದೆ ಕಾನೂನುಗಳು ಜಾರಿ ಇಲ್ಲದೆ ಕಾರಣ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರನ ಒತ್ತಾಯ ಮಾಡೋದಕ್ಕೋಸ್ಕರನ ಕೆಲವು ಮುಖಂಡರೊಂದಿಗೆ ಕುರಿಗಾರರ ಹಿತರಕ್ಷಣೆಯನ್ನು ಕಾಪಾಡುವಂತಹ ಕಾಯ್ದೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು. ಅದಕ್ಕೆ ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಆ ಕಾಯ್ದೆಯಲ್ಲಿ ಏನೇನು ಇರಬೇಕು, ಇದೆಲ್ಲವನ್ನ ಚರ್ಚೆ ಮಾಡೋದಕ್ಕೋಸ್ಕರನ ಕುರಿಗಾರಿಕೆ ಸಂಘದ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಕುರಿ ಮೇಕೆ ಫೆಡರೇಷನ್ ಕುರಿ ಮತ್ತು ಉಣ್ಣೆ ಆಯೋಗದ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಪಂಡಿತ್ ಚಿದ್ರಿ ಅವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಲವಾರು ಜನ ಕುರಿಗಾರಿಕೆಯ ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಕಾನೂನು ಹೋರಾಟ ಮಾಡ್ತಾ ಇರುವಂತಹ ಹಲವಾರು ವಕೀಲರುಗಳು ಪಾಲ್ಗೊಂಡಿದ್ದಾರೆ. ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ರೂಪಿಸಿರುವಂತಹ ಕಾಯ್ದೆಯ ಬಗ್ಗೆ ಅದನ್ನು ಜಾರಿ ತರಬೇಕು, ಅದಕ್ಕೆ ಏನೇನು ಸೇರಿಸಬೇಕು, ಏನೇನು ಅದರಲ್ಲಿ ಒಳಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಜಿಲ್ಲಾವಾರು ಹೋರಾಟಗಳನ್ನು ಮಾಡಬೇಕು, ನೇರ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಒತ್ತಡ ತರಬೇಕು, ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಲಾಗ್ತೈತೆ. ಒಟ್ಟಾರೆ ಕುರಿಗಾರರ ಹಿತರಕ್ಷಣೆ ಕನಕ ಗುರುಪೀಠ ಮತ್ತು ಕುರುಬ ಸಮುದಾಯದ ಹಲವಾರು ಸಂಘಟನೆಗಳ ಅಭಿಲಾಷೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ. ಸಭೆಯಲ್ಲಿ ಈ ಕುರಿಗಾರರ ರಕ್ಷಣೆಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಕುರಿ ಮಹಾಮಂಡಳದ ಮಾಜಿ ಅಧ್ಯಕ್ಷರು, ಅದೇ ರೀತಿ ಕುರಿ ನಿಗಮದ ಕೂಡ ಮಾಜಿ ಅಧ್ಯಕ್ಷರು, ಈಗ ಕುರಿ ಮಹಾಮಂಡಳದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ಪೂಜ್ಯರ ನೇತೃತ್ವದಲ್ಲಿ ಕುರಿಗಾಯಿಗೆ ಸಂಬಂಧಪಟ್ಟಂಥ ಕೆಲವು ಕಾನೂನನ್ನು ಆ್ಯಕ್ಟನ್ನು ಪಾಸ್ ಮಾಡಿ ಅವರಿಗೆ ಆಗ್ತಕ್ಕಂಥ ತೊಂದರೆಗಳಿಂದ ದೂರ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈಡ್ಲೈನ್ಸನ್ನು ಒಂದು ಆ್ಯಕ್ಟನ್ನು ಕರಡು ಪತ್ರಿಕೆಯನ್ನು ಮಾಡಿದ್ದಾರೆ. ಆ ಕರಡುದಲ್ಲಿ ಏನೇನು ಸೇರಿಸಬೇಕು, ಕುರಿಗಾರರಿಗೆ ಏನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆದಾಗ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಾವು ಡಿಸ್ಕಷನ್ ಮಾಡಿ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೀವಿ. ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಅರಣ್ಯದಲ್ಲಿ ಕುರಿಗಾರರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಅವರಿಗೆ ಅಲ್ಲಿ ಕುರಿ ಮೇಯಿಸ್ಲಾಕ ಹೋದಾಗಲಿ ಅಥವಾ ಕುರಿಗೆ ನೀರು ಕುಡಿಸ್ಲಾಕ ಹೋದಾಗಲಿ ಮತ್ತು ಅಲ್ಲಿ ಇಲ್ಲಿ ಭಾಳಷ್ಟು ಜಿಲ್ಲೆಯಲ್ಲಿ ನಮಗೆ ಬಂದಂಥ ಗಮನಕ್ಕೆ ಬಂದಂಥ ವಿಷಯಗಳು ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಅಕ್ವೈರ್ ಮಾಡಿಕೊಂಡು ಸರ್ಕಾರದವರು ನೀರು ನಿಲ್ಲಿಸಿದ್ದಾರೆ. ಎಲ್ಲಿ ಬೇಸಿಗೆದಲ್ಲಿ ನೀರು ಒಳಗೋಗ್ತಾವ ಆ ಸಮಯದಲ್ಲಿ ರೈತರಲ್ಲಿ ಬೆಳೆ ಬಿತ್ತುತ್ತಾರೆ. ಆ ಟೈಮ್ನಲ್ಲಿ ಕುರಿಗಳಿಗೆ ನೀರು ಕುಡಿಯೋಕೆ ಹೋಗಬೇಕಾದ್ರೆ ಬಿಡೋದಿಲ್ಲ. ಅವ್ರ ಮೇಲೆ ಅಟ್ರಾಸಿಟಿ ಮರ್ಡರ್ ಕೂಡ ಆಗಿವೆ ನೀರು ಕುಡಿಯೋಕೆ ಹೋದಂಥ ಸಮಯದಲ್ಲಿ. ಯಾವುದು ಸರ್ಕಾರದ ಅಂದಮೇಲೆ ಈ ಕುರಿಗಾರರಿಗೆ ಮೈಸಲಾಕ ಅನುಮತಿ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಅರಣ್ಯದಲ್ಲಿ ಭಾಳಷ್ಟು ಕುರಿ ಕಸ್ಕೊಳ್ಳೋದಾಗಲಿ, ಕುರಿಗಾರದ ಕಂಬಳಿ ಕಸ್ಕೊಳ್ಳೋದಾಗಲಿ,
ಕುರಿ ಮೆಸಲ ಬಂದು ಅವ್ರಿಗೆ ತೊಂದರೆ ಕೊಡೋದಾಗಲಿ ಬಹಳಷ್ಟು ಮಾಡ್ತಿರ್ತಾರೆ. ಈಗ ಒಂದು ಕಾನೂನೇ ಮಾಡಿದಾಗ ಅವ್ರಿಗೆ ಅದರಲ್ಲಿ ರಕ್ಷಣೆ ಸಿಗ್ತದೆ. ಆ ರೀತಿ ಯಾವ್ಯಾವುದು ನಮಗೆ ತೊಂದರೆ ಆಗ್ತಾ ಇದೆ, ಸರ್ಕಾರ ಯಾವ್ಯಾವ ರೀತಿ ನಮಗೆ ಅದು ರಕ್ಷಣೆ ಕೊಡ್ಬೇಕಂತಕ್ಕಂಥದ್ದನ್ನು ಈಗಾಗಲೇ ಪೂಜ್ಯರ ನೇತೃತ್ವದಲ್ಲಿ ಡಿಸ್ಕಷನ್ ಮಾಡಿ ನಾವು ಸರ್ಕಾರ ಗಮನಕ್ಕೆ ತಂದು ಆ ಕರಡಿನಲ್ಲಿ ಸೇರಿಸಿ ಆ ಕುರಿಗಾರರಿಗೆ ಒಂದು ಕಾನೂನನ್ನು ಮಾಡೋದರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಕುರಿಗಾರರಿಗೆ ನಾವು ಬೇರೆ ಬೇರೆ ರಾಜ್ಯದಾಗ ನೋಡಿದಾಗ ಭಾಳ ಕಮ್ಮಿ ಇದ್ದಾವೆ. ಕರ್ನಾಟಕದಲ್ಲಿ ಇದರಲ್ಲಿ ನಮ್ಮ ದೇಶದಲ್ಲಿ 2ನೇ ನಂಬರ್ ಇದೆ. ಕುರಿ ಮತ್ತು ಮೇಕೆ ಸಂಖ್ಯೆ 1.5 ಕೋಟಿ ಸಂಖ್ಯೆ ಇದೆ, ಕುರಿ ಮತ್ತು ಮೇಕೆ ಸೇರಿ. ಉದಾಹರಣೆಗೆ ನಾನು ಅಧ್ಯಕ್ಷಿದ್ದಾಗ ಕಾಶ್ಮೀರ ಹೋಗಿದ್ದ. ಕಾಶ್ಮೀರದಲ್ಲಿ 40 ಲಕ್ಷ ಕುರಿಗಳಿದ್ದಾವೆ. ಅದರಲ್ಲಿ ಒಂದು ಸಪರೇಟ್ ಡೈರೆಕ್ಟರ್ ಮಾಡಿದ್ದಾರೆ ಅದಕ್ಕೆ. ನಮ್ಮಲ್ಲಿ ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡೈರೆಕ್ಟರ್ ಇದ್ದಾರೆ, ಪಶುಸಂಗೋಪನೆ ಡೈರೆಕ್ಟ್ರೇ ಎಲ್ಲ ಇದಕ್ಕೆ ಡೈರೆಕ್ಟರ್ ಅವರೇ. ಕುರಿ ದನಗಳಿಗೆ, ಹಂದಿ, ಕೋಳಿಗೆಲ್ಲ ಅವರೇ ಇದ್ದಾರೆ. 1.5 ಲಕ್ಷ ಕುರಿ ಸಂಖ್ಯೆ ಇದ್ರೂ ಕೂಡ ಅದಕ್ಕೆ ಸ್ವಲ್ಪ ಫೋಕಸ್ ಸಿಗ್ತಾ ಇಲ್ಲ. ಅದಕ್ಕೆ ಬಂದಂಥ ಕಾಯಿಲೆಗಳಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅದು ಸಮಯವಾಗಿ ಆಗ್ತಾ ಇಲ್ಲ. ಹಾಗಾಗಿ ನಾವು ಸರ್ಕಾರದಿಂದ ಒತ್ತಾಯ ಮಾಡ್ತೀವಿ, ಇದಕ್ಕೆ ಕೂಡ ಒಂದು ಸಪ್ರೇಟ್ ಡೈರೆಕ್ಟರೇಟ್ ಮಾಡಿ ಒಂದು ಫೋಕಸ್ ಮಾಡಿರಿ. ಇದ್ರದ್ದು ಕಷ್ಟ ಸುಖಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಇದರದೇ ಆದಂಥ ಒಂದು ನೀವು ಆಫೀಸ್ಗಳು, ಅಧಿಕಾರಿಗಳು ನೇಮಕ ಮಾಡಿದ್ರೆ ಬಹಳಷ್ಟು ಕುರಿಗಳು ಸಾಯೋದ್ರಿಂದ ಉಳಿತಾವೆ. ಕುರಿಗಾರರಿಗೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಆ ವಿಷಯನ ಇವತ್ತು ಪೂಜ್ಯರ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡಿ ಸಿದ್ದರಾಮಯ್ಯರ ಗಮನಕ್ಕೆ ತಂದು ಅದನ್ನು ಕುರಿಗಾರಿಗೆ ಒಳ್ಳೇದು ಮಾಡ್ತಕ್ಕಂಥ ವಿಚಾರನ ಮಾಡ್ತೀವಿ. ಅವತ್ತು ಈ ಕಾರ್ಯಕ್ರಮ ಬಂದಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ಮತ್ತೊಂದು ಸಲ ನಮ್ಮ ವಂದಿಸಿ 2 ಮಾತು ಮುಗಿಸ್ತೇನೆ. ನಮಸ್ಕಾರ.